ಭಾಳ ಬಡತನ, ಇಡೀ ತಿಂಗಳಿಗೆ ಒಂದೇ ಚಡ್ಡಿ, ಅದರಲ್ಲಿ ಹಿಂದ್ಗಡೆ ಒಂದು ತೂತು. ಬೆಂಚಿನಲ್ಲಿ ಎದ್ದು ನಿಲ್ತಾ ಇರಲಿಲ್ಲ ಶಿಕ್ಷಕರು ಪ್ರಶ್ನೆ ಕೇಳುವಾಗ. ಯಾಕೆ ಅಂತ ಹೇಳಿದರೆ ಹಿಂದಿನ ಹುಡುಗರು ಅದರೊಳಗೆ ಬೆರಳು ಹಾಕ್ತಾ ಇದ್ರು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇದನ್ನು ಹೇಳುವ ಉದ್ದೇಶ ಇಷ್ಟೇ, ನಿಮಗೆ ನನ್ನ ಕತೆ ಹೇಳ್ತಾ ಇಲ್ಲ. ಅಂಥ ಒಂದು ಸಣ್ಣ ಮಗುವನ್ನು ಒಂದು ಒಳ್ಳೆಯ ತಂದೆ ತಾಯಿ, ಒಂದು ಒಳ್ಳೆಯ ಶಿಕ್ಷಕ ವರ್ಗ, ಒಂದು ದೊಡ್ಡ ಸಮಾಜ, ಒಳ್ಳೆಯ ಸಮಾಜ, ಒಳ್ಳೆಯ ಮಿತ್ರರು ಈ ರೀತಿಯಾಗಿ ಮಾಡಿದ್ದಾರೆ ಮಕ್ಕಳೇ. 700 ಮಕ್ಕಳಿಗೆ ಈ ಸಂಸ್ಕಾರವನ್ನು ಕೊಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಆ ಪ್ರಯತ್ನದ ಹಿಂದೆ ಎಲ್ಲ ಟೀಚರ್ಸ್ ಇದ್ದೀರಲ್ಲ ನೀವು, ಈ ಆಯೋಜಕರಿದ್ದೀರಲ್ವ ನೀವೆಲ್ಲ ಒಂದು ಎಣ್ಣೆ ಮತ್ತು ಬತ್ತಿ ಇದ್ದು ತಾನೇ ಬೆಂದು ಉರಿದು ಹೋಗಿ ಸಮಾಜಕ್ಕೆ ಕೊಡುವಂಥ ಬೆಳಕುಗಳು ನೀವು. ಬಹುಶಃ ನಾನು ನಿಮ್ಮನ್ನು ಈ ಸಂದರ್ಭದಲ್ಲಿ ಮೊದಲಿಗೆ ಅಭಿನಂದಿಸ್ತೇನೆ. ಮಕ್ಕಳಿಗೆ ಇವತ್ತು ನಾವು ಮಾತಾಡುವ ಭಾಷಣ ನೆನಪಿಲ್ಲದೆ ಇರಬಹುದು, ಆದರೆ ನನಗೆ ನನ್ನ ಬಾಲ್ಯವನ್ನು ನೆನಪಿಸಿಕೊಡುವಂಥ ಕಾರ್ಯಕ್ರಮ ಇದು. ಎಲ್ಲೋ ಬಿದ್ದು ಹೋಗುವಂಥ ನಾವು ನಿಮ್ಮಂಥ ಟೀಚರ್ಸ್ ಇದ್ದದರಿಂದ ಈ ಮಟ್ಟಕ್ಕೆ ಬೆಳೆದಿದ್ದೇವೆ ಇವತ್ತು ಅನ್ನೋದು ಬಹುಶಃ ಒಬ್ಬ ಶಿಕ್ಷಕ, ಒಬ್ಬ ತಂದೆ ತಾಯಿ ಈ ಸಮಾಜದಲ್ಲಿ ಏನೂ ಗೊತ್ತಿಲ್ಲದ ಮಾಂಸದ ಮುದ್ದೆ ಒಂದು ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಯಾವ ರೀತಿ ತನ್ನನ್ನು ತಾನು ಬತ್ತಿಯಂತೆ ಉರಿದು ಅರ್ಪಿಸಿಕೊಳ್ಳುತ್ತಾರೆ ಅನ್ನುವುದನ್ನು ನಾನು ಬಹುಶಃ ಈ ಕಾರ್ಯಕ್ರಮದಿಂದ ಅರ್ಥ ಮಾಡಿಕೊಳ್ಳಬಲ್ಲೆ. ನೀವು ಬರೇ ಒಂದು ಸ್ಕೌಟ್ಸ್ ಗೈಡ್ಸ್ ಅನ್ನುವ ಬರೇ 2 ಅಕ್ಷರದ 2 ಶಬ್ದಗಳೊಟ್ಟಿಗೆ ಹೋಗ್ತಾ ಇಲ್ಲ. ಈ ಭಾರತ ದೇಶವನ್ನು ಕಟ್ಟುವಂಥ ಭಾಳ ಸುಂದರವಾದಂಥ ಒಂದು ಕೈಂಕರ್ಯದಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದೀರಿ ಅನ್ನೋದನ್ನು ಮೊದಲಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ಹಿಂದೆ ನನಗೆ ತುಂಬ ಗೊತ್ತಿರುವ ಶಕ್ತಿ ಯಾರು ಅಂತೇಳಿದರೆ ಜಗದೀಶ್ ಮಾಸ್ಟ್ರು. ಬಹುಶಃ ಜಗದೀಶ್ ಮಾಸ್ಟ್ರಿಗೆ ನಾವು ಕೊಡುವ ಚಪ್ಪಾಳೆ ಅದು ಎಲ್ಲರಿಗೂ ಕೊಡುವ ಚಪ್ಪಾಳೆ ಅಂತ ನನಗೆ ಅನ್ನಿಸ್ತದೆ. ವ್ಯಕ್ತಿಯೊಬ್ಬ ರಿಟೈರ್ಡ್ ಆದ ಮೇಲೆ 10 ವರ್ಷಗಳ ಅವಧಿಯನ್ನು ನೋಡಿದಾಗ ಎಲ್ಲ ರಿಟೈರ್ಡ್ ಆದಮೇಲೆ ಮೂಲೆ ಸೇರ್ತಾರೆ ಹೆಚ್ಚಾಗಿ. ನನ್ನ ಬದುಕು ಮುಗಿಯಿತು, ಯಾಕಂದರೆ ಆ ಕಾರ್ಯಕ್ರಮವು ಹಾಗೆ ಇರ್ತದೆ. ಬೀಳ್ಕೊಡು ಸಮಾರಂಭ, ನಿಮ್ಮ ಜೀವನ ಒಳ್ಳೆಯದಾಗಲಿ, ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ, ಎಲ್ಲರೂ ಹರಸುವುದೇ ನೀವು ತುಂಬ ಆರೋಗ್ಯವಾಗಿರಬೇಕು, ತುಂಬ ಸಮಯ ಬಾಳಬೇಕು. ಆ ಭಾಷಣ ಕೇಳುವಾಗಲೇ ನಂದು ಇವತ್ತು ಮುಗೀತು ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ರಿಟೈರ್ಡ್ ಆಗುವ ದಿನದಂದು, ರಿಟೈರ್ಡ್ ಆದ ನಂತರ ಒಬ್ಬ ಶಿಕ್ಷಕ 10 ವರ್ಷ ತಾನು ಕಲಿಸಿದ ಶಾಲೆಯಲ್ಲಿ ಅಲ್ಲಿಯ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಆ ಹಳೆ ವಿದ್ಯಾರ್ಥಿಗಳು ಕೊಟ್ಟಂಥ ಹಣದಿಂದ 1-6 ಶಿಕ್ಷಕರನ್ನು ಗೌರ್ಮೆಂಟ್ ಶಾಲೆಗೆ, ಏಡೆಡ್ ಶಾಲೆಗೆ ಈಗ ಶಿಕ್ಷಕರನ್ನು ಗೌರ್ಮೆಂಟ್ ಕೊಡುವುದಿಲ್ಲ, ತಾನೇ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡು 10 ವರ್ಷ ಅವಿರತವಾಗಿ ಶಿಕ್ಷಣ ಕೊಡ್ತಾನೆ ಅಂತ ಹೇಳಿದರೆ ಅಂಥ ಜಗದೀಶ್ ಮಾಸ್ಟ್ರು ನಮ್ಮ ಹೆಮ್ಮೆ, ನಮ್ಮ ಕಾರ್ಕಳದ ಹೆಮ್ಮೆ, ನನ್ನ ಹೃದಯದ ಹೆಮ್ಮೆ. ಆದ್ದರಿಂದ ನಾನು ಇದನ್ನು ಮತ್ತೊಮ್ಮೆ ಹೇಳ್ತೇನೆ, ಇದು ಜಗದೀಶ್ ಹೆಗ್ಡೆ ಅವರಿಗೆ ಕೊಡುವ ಗೌರವ ಮಾತ್ರ ಅಲ್ಲ, ಒಂದು ಪಾತ್ರೆಯಲ್ಲಿರುವಂಥ ಗಂಜಿ ಬೇಯ್ದಿದೆಯಾ ಇಲ್ವ ಅಂತ ನೋಡಲಿಕ್ಕೆ ಒಂದನ್ನು ಒತ್ತಿ ನೋಡಿದರೆ ಸಾಕಂತೆ. ಆದ್ದರಿಂದ ನಾನು ಜಗದೀಶ್ ಹೆಗ್ಡೆ ಅವರನ್ನು ಮಾತ್ರ ಒತ್ತಿ ನೋಡಿದ್ದೇನೆ. ಅವರೊಟ್ಟಿಗಿರುವಂಥ ಎಲ್ಲ ಶಿಕ್ಷಕರು ಬಹುಶಃ ಅದೇ ಪಾತ್ರೆಯಲ್ಲಿ ಬೆಂದಿರುವಂಥ ಅನ್ನದ ಅಕ್ಕಿಯ ಕಾಳು ಅಂತ ಇಲ್ಲಿ ನೆನಪಿಸ್ಕೊಂಡು ಆ ಪ್ರತಿಯೊಬ್ಬ ಟೀಚರ್ಸಿಗೂ ನಾನು ನನ್ನ ಎಲ್ಲ ಟೀಚರ್ಸನ್ನು ಮನಸ್ಸಿನಲ್ಲಿ ತಂದುಕೊಂಡು ಒಂದು ಗೌರವಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನನಗೆ ಹೇಳಲಿಕ್ಕಿರುವುದು ಮಕ್ಕಳಿಗೆ. ನಾನು ಮಕ್ಕಳಿಗೆ ಹೇಳ್ತಾ ಇರುವಾಗ ಮಕ್ಕಳು ಪೂರ್ತಿ ನನ್ನನ್ನು ಕೇಳಬೇಕು ಅನ್ನೋದು ನನ್ನ ಆಶಯ. ಒಂದು ಸಮುದ್ರ ಮೌನವಾಗಿದ್ದರೆ ಬಹುಶಃ ಅದರ ತಡದಲ್ಲಿ ಕೂತು 1-2 ಮಾತು ಆಡುವ ಅಂತ ಅನ್ನಿಸ್ತದೆ. ಮಕ್ಕಳೇ, ಇಷ್ಟೇ ಕೇಳಿ. ನನ್ನ ತಂದೆ ತಾಯಿ ಸಾಗುವಳಿ ಕೆಲಸ ಮಾಡ್ತಾಯಿದ್ರು. ನೀವು ಕೇಳಬೇಕು, ಇದು ಯಾರು ದೊಡ್ಡವರಿಗಲ್ಲ, ತಾಯಿ ನೆಡ್ತಾ ಇದ್ರು. ಒಂದು ಕಣ್ಣು ಹೋಗಿತ್ತು. MK ವಿಜಯಕುಮಾರ್ ಸರ್ಗೆ ಗೊತ್ತಿದೆ, ಭಾಳ ಬಡತನ, ಇಡೀ ತಿಂಗಳಿಗೆ ಒಂದೇ ಚಡ್ಡಿ, ಅದರಲ್ಲಿ ಹಿಂದ್ಗಡೆ ಒಂದು ತೂತು. ಬೆಂಚಿನಲ್ಲಿ ಎದ್ದು ನಿಲ್ತಾ ಇರಲಿಲ್ಲ ಶಿಕ್ಷಕರು ಪ್ರಶ್ನೆ ಕೇಳುವಾಗ. ಯಾಕೆ ಅಂತ ಹೇಳಿದರೆ ಹಿಂದಿನ ಹುಡುಗರು ಅದರೊಳಗೆ ಬೆರಳು ಹಾಕ್ತಾ ಇದ್ರು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇದನ್ನು ಹೇಳುವ ಉದ್ದೇಶ ಇಷ್ಟೇ, ನಿಮಗೆ ನನ್ನ ಕತೆ ಹೇಳ್ತಾ ಇಲ್ಲ. ಅಂಥ ಒಂದು ಸಣ್ಣ ಮಗುವನ್ನು ಒಂದು ಒಳ್ಳೆಯ ತಂದೆ ತಾಯಿ, ಒಂದು ಒಳ್ಳೆಯ ಶಿಕ್ಷಕ ವರ್ಗ, ಒಂದು ದೊಡ್ಡ ಸಮಾಜ, ಒಳ್ಳೆಯ ಸಮಾಜ, ಒಳ್ಳೆಯ ಮಿತ್ರರು ಈ ರೀತಿಯಾಗಿ ಮಾಡಿದ್ದಾರೆ ಮಕ್ಕಳೇ. ಒಂದು ಶಿಕ್ಷಣ ಪಡೀಲಿಕ್ಕೆ ಹೊಟ್ಟೆಗೆ ಬಟ್ಟೆಗೆ ಕಷ್ಟ ಇರುವಂಥ ಕಾಲಘಟ್ಟ ಇತ್ತು ಮಕ್ಕಳೇ.
ಆದ್ದರಿಂದ ನಿಮಗೆ ನಾನು ಹೇಳೋದು ಏನು ಅಂತ ಹೇಳಿದರೆ, ನಿಮ್ಮ ಇವತ್ತಿನ ಬಡತನ ಇರ್ಬೋದು, ಇವತ್ತಿನ ಕಷ್ಟ ಇರ್ಬೋದು, ಇವತ್ತು ನೀವು ನಿಮ್ಮನ್ನು ದಡ್ರು ಅಂತ ತಿಳ್ಕೊಂಡಿರ್ಬೋದು, ನಿಮ್ಮ ಒಳಗೆ ಒಬ್ಬ ಪ್ರಧಾನಿ ಇರ್ಬೋದು, ನಿಮ್ಮ ಒಳಗೆ ದೊಡ್ಡ ಒಬ್ಬ ಚಿಂತಕ ಇರ್ಬೋದು, ನಿಮ್ಮ ಒಳಗೆ ಒಬ್ಬ ದೊಡ್ಡ ದಾರ್ಶನಿಕ ಇರ್ಬೋದು. ಮಕ್ಕಳೇ, ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಉದಾಹರಣೆ ಯಾಕೆ ಕೊಟ್ಟೆ ಅಂತ ಹೇಳಿದರೆ, ಒಂದು ಕಾಲಘಟ್ಟದಲ್ಲಿ ಹೊಟ್ಟೆಗೆ ಬಟ್ಟೆಗೆ ಕಷ್ಟ ಇದ್ದು ಶಾಲೆಗೆ ಕಷ್ಟ ಆಗುವ ಒಬ್ಬ ವ್ಯಕ್ತಿ ಇವತ್ತೊಂದು 283 ಮಂದಿಯನ್ನು ಸೇರಿಸಿಕೊಂಡು 2300 ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಸಂಬಳಕ್ಕೆ 12 ಕೋಟಿಯಷ್ಟು ವರ್ಷಕ್ಕೆ ಬೇಕಾಗತ್ತೆ ಮಕ್ಕಳೇ. ಇದನ್ನು ನಾನು ಮಾಡಿದ್ದಲ್ಲ, ಭಗವಂತ ಮಾಡಿದ್ದು. ಇದರ ಹಿಂದೆ ಯಾವ ಶಕ್ತಿ ಇತ್ತು ಅಂತ ಹೇಳಿದ್ರೆ, ಇವತ್ತು ನಿಮ್ಮನ್ನು ನಗಿಸಿದ್ರಲ್ವ, ಆ ಟೀಚರ್ ಅನ್ನುವಂಥ ಶಕ್ತಿ ಇತ್ತು. ನಿಮ್ಮೊಟ್ಟಿಗೆ ಇರುವಂಥ ಟೀಚರ್ಸ್ ಅಂತ ದೇವರುಗಳು, ನಿಮ್ಮನ್ನು ಸಾಕಿದಂಥ ತಂದೆ ತಾಯಿ ಅವರು ದೇವರುಗಳು, ನಿಮ್ಮ ಒಟ್ಟಿಗೆ ಇರುವಂಥ ಒಳ್ಳೆಯ ಮಿತ್ರರು ನಿಮ್ಮ ದೇವರುಗಳು. ಆದ್ದರಿಂದ ನಿಮ್ಮ ಹತ್ರ ನಾನು ಇಷ್ಟೇ ಹೇಳೋದು ಮಕ್ಕಳೇ, ಯಾವತ್ತೂ ತಂದೆ ತಾಯಿಯ ಒಟ್ಟಿಗೆ ಭಾಳ ಗೌರವದಿಂದ ಇರಿ. ನೀವು ಯಾವುದೇ ಒಳ್ಳೆಯ ಕೆಲಸ ಮಾಡೋದಾದರೂ ಅಪ್ಪ ಅಮ್ಮನ ಕಾಲು ಮುಟ್ಟಿಕೊಂಡು ಮಾಡಿ. ಗುರು ಹಿರಿಯರಿಗೆ ಭಾಳ ಚೆನ್ನಾಗಿ ಗೌರವ ಕೊಡಿ. ಒಳ್ಳೆಯ ಕನಸುಗಳಿರಲಿ ನಿಮ್ಮೊಟ್ಟಿಗೆ. ನಾನು ಹೀಗೆ ಆಗಬೇಕು, ಹೀಗೆ ಆಗಬೇಕು, ಹೀಗೆ ಆಗಬೇಕು, ಅದಕ್ಕೆ ಬೇಕಾದಂಥ ಎಲ್ಲವನ್ನು ಪಡ್ಕೊಳ್ಳಿ. ಇವತ್ತು ನೀವು ಬೇರೆ ಬೇರೆ ಶಾಲೆಗಳಿಂದ ಬಂದಿದ್ದೀರಿ. ಇಲ್ಲಿ 700 ಮಂದಿಯನ್ನು ಈ ಕಾರ್ಕಳದ ಮಣ್ಣಿನಲ್ಲಿ ಜಗದೀಶ್ ಮಾಸ್ಟರ್ ಅಂತವರು, ಜ್ಯೋತಿ ಪೈ ಅಂತವರು, ಸಾವಿತ್ರಿ ಮನೋಹರ್ ಅಂತವರು ಒಟ್ಟು ಮಾಡಿದ್ದಾರೆ. ನಿಮಗೊಂದು ಒಳ್ಳೆಯ ಚಿಂತನೆಯನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಊಟ ಕೊಟ್ಟಿದ್ದಾರೆ, ಒಳ್ಳೆಯ ಪಾಠ ಕೊಟ್ಟಿದ್ದಾರೆ, ಒಳ್ಳೆಯ ನೋಟ ಕೊಟ್ಟಿದ್ದಾರೆ. ಬಹುಶಃ ಇದನ್ನು ನಿಮ್ಮ ಬದುಕಿಗೆ ಬುತ್ತಿಯಾಗಿ ಕಟ್ಟಿಕೊಳ್ಳಿ. ಹೇಳುವ ಉದ್ದೇಶ ಇಷ್ಟೇ, ನಾನು ಹೀಗೆ ಆಗಲಿಕ್ಕೆ ಏನು ಕಾರಣವೋ ಹಾಗೆ ನಿಮ್ಮ ಹಿಂದೆ ಕೂಡ ಒಳ್ಳೆಯ ತಂದೆ ತಾಯಿ ಇದ್ದಾರೆ, ಒಳ್ಳೆಯ ಶಿಕ್ಷಕರಿದ್ದಾರೆ, ಒಳ್ಳೆಯ ಮಿತ್ರರಿದ್ದಾರೆ. ಬೆಳೀರಿ, ತುಂಬ ಚೆನ್ನಾಗಿ ಬೆಳೀರಿ. ದೇಶದ ಭಾಳ ದೊಡ್ಡ ಆಸ್ತಿಯಾಗಿ ಕಲಿಯುವುದರಲ್ಲಿ ಎಂದೂ ಹಿಂದೆ ಬಿಡಬೇಡಿ. ನಿಮ್ಮ ಜೀವನದಲ್ಲಿ ನೋಡು, ನಾನು ಮಾತಾಡುವಾಗ ನೀವು ಮಾತಾಡ್ತಾ ಇದ್ದೀರಾ ನೋಡು ಅಂತೊಮ್ಮೆ. ಅಲ್ಲ, ನೀವು ಮಾತಾಡಲೇಬೇಕು. ನಾನು ನಿಮ್ಮ ಹಾಗೆ ಇದ್ದದ್ದು. ಈ ಜೀವನದಲ್ಲಿ ಎಷ್ಟು ಕೊಟ್ಟರು ಖರ್ಚಾಗದ್ದು ಒಂದು ಅಂತ ಇದ್ದರೆ ಅದು ಜ್ಞಾನ ಮಾತ್ರ ಮಕ್ಕಳೇ. ಹಣ ಇದ್ದರೆ ನಿಮ್ಮ ಹತ್ರ ಎಷ್ಟೋ ಇರಲಿ, ಕೊಟ್ಟ ಮೇಲೆ ಖಾಲಿ ಆಗುತ್ತೆ. ನಿಮ್ಮ ಹತ್ರ ಎಷ್ಟು ಸೌಂದರ್ಯ ಇರಲಿ, ಅದು ಒಂದು ದಿವಸ ಖಾಲಿ ಆಗುತ್ತೆ. ನೀವು ಎಷ್ಟು ಚಂದದ ಡ್ರೆಸ್ ಹಾಕ್ಕೊಳ್ಳಿ, ಅದು ಒಂದು ದಿವಸ ಇಲ್ಲ ಆಗ್ತದೆ. ಆದರೆ ಒಂದು ಜ್ಞಾನ ಅನ್ನೋದುಂಟಲ್ವ, ನೀವು ಕೊಟ್ಟಷ್ಟು ವೃದ್ಧಿ ಆಗ್ತದೆ. ಆದ್ದರಿಂದ ನಾನು ನಿಮಗೆಲ್ಲ ಆಶೀರ್ವಾದ ಮಾಡೋದಿಷ್ಟೇ, 60ನೇ ವರ್ಷದಲ್ಲಿದ್ದುಕೊಂಡು ಎಲ್ಲರೂ ಜ್ಞಾನವಂತರಾಗಿ ಭಾಳ ದೇಶದ ಭಾಳ ದೊಡ್ಡ ಪ್ರಜೆಗಳಾಗಿ ನಿಮ್ಮ ಒಟ್ಟಿಗೆ ಇವತ್ತು ನಿಮ್ಮ ಶಿಕ್ಷಕರು, ನಿಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಟ್ರೈನರ್ಸ್ ಅವರ ಬದುಕಿನ ಒಂದಿಷ್ಟು ಬದುಕುವ ಸಮಯದಲ್ಲಿ ಉಸಿರಾಡುವ ಉಸಿರಿನ ಒಂದು ಇಷ್ಟನ್ನು ನಿಮ್ಗೆ ಕೊಟ್ಟಿದ್ದಾರೆ. ನಿಮ್ಮ ಜೀವನವನ್ನು ಹಸಿರು ಮಾಡಿದ್ದಾರೆ. ಅವರ ಉಸಿರನ್ನು ನಿಮ್ಮ ಉಸಿರಿಗೆ ಜೋಡಿಸಿಕೊಂಡು ನಿಮ್ಮ ಜೀವನವನ್ನು ಹಸಿರು ಮಾಡಿಕೊಳ್ಳಿ. ನೀವೆಲ್ಲ ಭಾಳ ವಿದ್ಯಾವಂತರಾಗಿ ಅನ್ನುವ ಮಾತಿನೊಂದಿಗೆ ನಾನು ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.